ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ 15ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ, ಮನಗುಂದಿದವರನ್ನು ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರಿ, ಎಲ್ಲರಲ್ಲಿಯೂ ದೀರ್ಘಶಾಂತರಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ. ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ. ಈ ವಾಕ್ಯದಲ್ಲಿ ನೋಡುವಾಗ ಪೌಲನು ಥೆಸಲೋನಿಕದವರಿಗೆ ಈ ರೀತಿಯಾಗಿ ಬರೀತಾ ಇದ್ದಾನೆ. ಅಕ್ರಮ ಮಾರ್ಗದಲ್ಲಿರುವವರಿಗೆ ಬುದ್ಧಿ ಹೇಳಿರಿ, ಮನಗುಂದಿದವರಿಗೆ ಧೈರ್ಯ ಹೇಳಿರಿ, ಬಲಹೀನರಿಗೆ ಆಧಾರವಾಗಿರಿ, ಎಲ್ಲರಲ್ಲಿಯೂ ದೀರ್ಘ ಶಾಂತಿ ಉಳ್ಳವರಾಗಿರಿ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ಮತ್ತು ಅಪಕಾರಕ್ಕೆ ಅಪಕಾರವನ್ನು ಮಾಡದಂತೆ ನೋಡಿಕೊಳ್ಳಿರಿ, ಒಬ್ಬರಿಗೊಬ್ಬರು ಹಿತವನ್ನು ಬಯಸುವವರಾಗಿ, ಎಲ್ಲರಿಗೆ ಹಿತವನ್ನು ಬಯಸುವವರಾಗಿ ಇರ್ರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಸಹೋದರ ಸಹೋದರಿಯರೇ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಅಕ್ರಮ ಮಾರ್ಗದಲ್ಲಿರುವವರನ್ನು ನೋಡುವಾಗ ಅವರಿಗೆ ನಾವು ಬುದ್ಧಿ ಹೇಳುತ್ತಾ ಇದ್ದೇವಾ? ಅವರು ಹಾಳಾಗಿ ಹೋಗುತ್ತಾ ಇದ್ದಾರೆ, ಹಾಳಾಗಿ ಹೋಗಲಿ ಎಂಬುದಾಗಿ ನಾವು ಅವರನ್ನು ನೋಡುತ್ತಾ ಹಾಗೆ ಸುಮ್ಮನೆ ಇದ್ದೇವಾ? ವಾಕ್ಯ ಹೇಳುತ್ತಾ ಇದೆ, ಅಕ್ರಮ ಮಾರ್ಗದಲ್ಲಿರುವವರನ್ನು ನೀವು ಬುದ್ಧಿ ಹೇಳ್ರಿ ಎಂಬುದಾಗಿ ಹೇಳ್ತಾ ಇದೆ. ನಾವು ಬುದ್ಧಿ ಹೇಳುತ್ತಾ ಇದ್ದೇವಾ? ಮನಗುಂದಿದವರಿಗೆ ಧೈರ್ಯ ಪಡಿಸು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಈ ಲೋಕದಲ್ಲಿ ಅನೇಕ ಜನರು ಅನೇಕ ವಿಷಯಗಳಲ್ಲಿ ಮನಗುಂದಿದವರಾಗಿದ್ದಾರೆ. ಆ ಮನಗುಂದಿದಂತ ವ್ಯಕ್ತಿಗಳನ್ನು ನಾವು ನೋಡುವಾಗ ಅವರಿಗೆ ಧೈರ್ಯ ಪಡಿಸುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ಲೋಕದಲ್ಲಿ ಅನೇಕ ಜನರು ಬಲಹೀನರಿದ್ದಾರೆ. ಆ ಬಲಹೀನರಿಗೆ ನಾವು ಆಧಾರವಾಗಿದ್ದೇವಾ? ಈ ಲೋಕದಲ್ಲಿ ಅನೇಕ ಜನರು ಗಲಿಬಿಲಿಗೆ ಒಳಗಾಗಿ ಜೀವಿಸ್ತಾ ಇದ್ದಾರೆ. ಅವರಲ್ಲಿ ನಾವು ದೀರ್ಘ ಶಾಂತರಾಗಿ ಜೀವಿಸ್ತಾ ಇದ್ದೇವಾ? ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ಈ ಲೋಕದಲ್ಲಿ ಅನೇಕ ಜನರು ಅಪಕಾರ ಮಾಡುವಂತವರಿದ್ದಾರೆ. ಅವರಲ್ಲಿ ಇದ್ದುಕೊಂಡು ಅಪಕಾರ ಆಗದ ಹಾಗೆ ನಾವು ನೋಡಿಕೊಳ್ಳುತ್ತಾ ಇದ್ದೇವಾ? ನಾವು ಒಬ್ಬರ ಹಿತವನ್ನು ಬಯಸುವವರಾಗಿ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ? ನಾವು ಒಬ್ಬರೊಬ್ಬರ ಹಿತವನ್ನು ಬಯಸುವವರಾಗಿ ಜೀವಿಸಿದ ಹಾಗೆ ಎಲ್ಲರ ಹಿತವನ್ನು ಬಯಸುವವರಾಗಿ ಲೋಕದಲ್ಲಿ ಜೀವಿಸುವಂತವರಾಗಬೇಕು. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಸತ್ಯವೇದ ಏನನ್ನು ಹೇಳುತ್ತದೋ ಅದನ್ನು ಕೈಕೊಂಡು ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ? ಸತ್ಯವೇದ ನಮ್ಮ ಒಳ್ಳೆಯದಕ್ಕಾಗಿಯೇ ಎಲ್ಲ ವಿಷಯಗಳು ಹೇಳುವಂತದಾಗಿದೆ. ಯೇಸು ಕ್ರಿಸ್ತನು ನಮ್ಮ ಒಳ್ಳೆಯದಕ್ಕಾಗಿಯೇ ಎಲ್ಲ ಮಾತುಗಳನ್ನು ಸತ್ಯವೇದದಲ್ಲಿ ಆಡಿದ್ದಾನೆ. ಆ ಎಲ್ಲ ಮಾತುಗಳು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು. ಅಕ್ರಮ ಮಾರ್ಗದಲ್ಲಿರುವವರಿಗಾಗಿ ನಾವು ಸರಿದಾರಿಯಲ್ಲಿ ನಡೆಯಲಿ ಎಂಬುದಾಗಿ ಬುದ್ಧಿ ಹೇಳುವಂತವರಾಗಬೇಕು. ಮನಗುಂದಿದವರಿಗೆ ನಾವು ಧೈರ್ಯ ಪಡಿಸುವಂತವರಾಗಬೇಕು. ಬಲಹೀನರಿಗೆ ನಾವು ಆಧಾರವಾಗಿರಬೇಕು. ಈ ಲೋಕದಲ್ಲಿ ಅನೇಕ ಜನರು ಗಲಿಬಿಲಿಗೆ ಒಳಗಾಗಿದ್ದಾರೆ. ಅವರಿಗೆ ಧೈರ್ಯ ಪಡಿಸುತ್ತಾ, ಅವರಿಗೆ ಬಲವನ್ನು ಕೊಡುತ್ತಾ, ಅವರಿಗೆ ಆಧಾರವಾಗಿದ್ದುಕೊಂಡು ಅವರಲ್ಲಿ ದೀರ್ಘ ಶಾಂತಿ ಹುಟ್ಟಿಸುವಂತವರು ನಾವು ಆಗಬೇಕು. ಅಪಕಾರ ಮಾಡದೆ ಇರ್ರಿ ಎಂಬುದಾಗಿ ಅವರಿಗೆ ನೋಡಿಕೊಳ್ಳುವಂತವರು ನಾವು ಆಗಬೇಕು. ಈ ಲೋಕದಲ್ಲಿ ಪ್ರತಿಯೊಬ್ಬೊಬ್ಬರ ಹಿತವನ್ನು ಬಯಸುವವರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು. ನಾವು ಈ ರೀತಿಯಾಗಿ ಜೀವಿಸುವಾಗ ಯೇಸು ಕ್ರಿಸ್ತನು ಬರುವಾಗ ಆತನ ಮುಂದೆ ನಾವು ನೀತಿವಂತರು ಎಂಬ ನಿರ್ಣಯ ಹೊಂದಿಕೊಂಡು ಆತನೊಟ್ಟಿಗೆ ಪರಲೋಕ ರಾಜ್ಯಕ್ಕೆ ಹೋಗುವಂತವರಾಗಿದ್ದೇವೆ. ಒಂದು ವೇಳೆ ನಾವು ಈ ಲೋಕದಲ್ಲಿ ಬಲಹೀನರನ್ನು, ಅಕ್ರಮ ಮಾರ್ಗದಲ್ಲಿ ನಡೆಯುವವರನ್ನು,
ಮನಗುಂದಿದವರನ್ನು, ಈ ಲೋಕದಲ್ಲಿ ಗಲಿಬಿಲಿಗೆ ಒಳಗಾದವರನ್ನು, ಅಪಕಾರವನ್ನು ಮಾಡುವವರನ್ನು, ಇವರನ್ನು ನಾವು ಹೀಯಾಳಿಸಿ ನೋಡುವಾಗ, ಇವರಿಗೆ ನಾವು ಒಳ್ಳೆ ಮಾರ್ಗದಲ್ಲಿ ನಡೆಸದ ಹಾಗೆ ನೋಡುವಾಗ, ನಾವು ಕೂಡ ಈ ಲೋಕದ ಜೀವಿತವನ್ನು ಜೀವಿಸಿ ನಮ್ಮ ಜೀವಿತ ಕೊನೆಯದಾಗಿ ನಾಶದ ಜೀವಿತವಾಗುವಂತದಾಗಿದೆ. ನಮ್ಮ ಬಳಿಗಾದರೂ ಸತ್ಯವೇದವಿದೆ. ಈ ಸತ್ಯವೇದದಲ್ಲಿರ್ತಕ್ಕಂಥ ಎಲ್ಲ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುತ್ತಾ ಈ ಲೋಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಕ್ಕಳಿಗೆ ನಾವು ಒಳ್ಳೆಯ ಮಾರ್ಗದಲ್ಲಿ ನಡೆಸುವಂತವರಾಗೋಣ. ಯೇಸು ಕ್ರಿಸ್ತನು ಹೇಳಿದಂತ ಎಲ್ಲ ಆಜ್ಞೆಗಳನ್ನು ಈ ಲೋಕದಲ್ಲಿ ಇರ್ತಕ್ಕಂಥ ಜನರಿಗೆ ನಾವು ತಿಳಿಸುವಂತವರಾಗೋಣ. ಈ ಲೋಕದ ಜನರು ಅಕ್ರಮವಾಗಿ ನಡೆಯುವುದಾದರೆ ಅವರಿಗೆ ಬುದ್ಧಿ ಹೇಳೋಣ. ಬಲಗುಂದಿದವರಾಗಿದ್ದರೆ ಅವರಿಗೆ ಆಧಾರವಾಗಿ ನಾವು ನಿಲ್ಲೋಣ. ಈ ಲೋಕದ ಜನರು ಅವರು ಮನಸ್ಥಿತಿ ಅವರು ಕೆಡಿಸಿಕೊಂಡಿದ್ದಾದರೆ ಅವರಿಗೆ ಧೈರ್ಯ ಹೇಳುವಂತವರಾಗೋಣ. ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಧೈರ್ಯವುಳ್ಳವರಾಗಿ, ಬಲವುಳ್ಳವರಾಗಿ, ಆಧಾರ ಹೊಂದಿಕೊಂಡವರಾಗಿ ನಾವು ಜೀವಿಸ್ತಾ ಇದ್ದೇವೆ ಎಂಬುದಾಗಿ ನೋಡುವಾಗ ಅದು ಯೇಸು ಕ್ರಿಸ್ತನ ಕೃಪೆಯಾಗಿದೆ. ಆ ಯೇಸು ಕ್ರಿಸ್ತನ ಕೃಪೆ ಈ ಲೋಕದ ಜನರಿಗೆ ನಾವು ತಿಳಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.